ಬಿಜೆಪಿ ಈಗ ಎರಡನೇ ಸುತ್ತಿನ ಚಳುವಳಿಗೆ ಇಳಿದಿದೆ. ಏನು ಕಸ ಮತ್ತು ಗುಂಡಿ. ಕಸ ಮನೆ ಮುಂದೆ ಸುರಿಯೋ ವಿಚಾರದಲ್ಲಿ ಕಸ ತೊಟ್ಟಿ ಅಂತೂ ಜಿಬಿಯವರು ಇಟ್ಟಿಲ್ಲ. ಬಿಜೆಪಿಯವರಿಗೆ ಧ್ವನಿ ಎತ್ತಿದ್ದಾರೆ. ಗುಂಡಿಗಳ ವಿಚಾರದಲ್ಲಿ ಈಗ ಬಿಜೆಪಿ ಧ್ವನಿಯನ್ನೇ ಎತ್ತಿದೆ. ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಏನಾಗ್ತಾ ಇದೆ ಎಲ್ಲ ಬೆಳವಣಿಗೆ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ತಪ್ಪದ ಗುಂಡಿ ಗಂಡಾಂತರ. ಬಿಜೆಪಿ ನಾಯಕರಿಂದ ರಸ್ತೆ ಗುಂಡಿ ಚಳವಳಿ. ರಸ್ತೆ ಗುಂಡಿಗಳಿಗೆ ಪೂಜೆ ಸಲ್ಲಿಸಿ ಟೀಕೆ, ಲೇವಡಿ. ಗುಂಡಿ ಗುಂಡಿ ಎಲ್ಲಿ ನೋಡಿದ್ರು ಗುಂಡಿ. ಗುಂಡಿಗಳ ಜೊತೆಗೆ ಕಸದ ರಾಶಿ ರಾಶಿ ದರ್ಶನ. ಜನಾಕ್ರೋಶಕ್ಕೆ ಸರ್ಕಾರ ಕಿವುಡಾಗಿದ್ರೆ ಬಿಜೆಪಿ ದನಿಯಾಗುವ ಪ್ರಯತ್ನ ಮಾಡಿದೆ. ಇಂದಿನಿಂದ ಬಿಜೆಪಿ ಸೆಕೆಂಡ್ ರೌಂಡ್ ಗುಂಡಿ ಚಳುವಳಿ ಕೈಗೆತ್ತಿಕೊಂಡಿದೆ. ಈ ಬಾರಿ ರಸ್ತೆ ಗುಂಡಿ ಜೊತೆ ಕಸದ ಸಮಸ್ಯೆಯನ್ನ ಕೇಸರಿ ಪಡೆ ಅಸ್ತ್ರ ಮಾಡಿಕೊಂಡಿದೆ. ಬಿಜೆಪಿ ನಾಯಕರಾದ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸುರೇಶ್ ಕುಮಾರ್, ಪಿಸಿ ಮೋಹನ್, ಮುನಿರತ್ನ ಮತ್ತಿತರರು ವಿಜಯನಗರ ಹಾಗೂ ಗೋವಿಂದರಾಜನಗರ ಕ್ಷೇತ್ರಗಳಲ್ಲಿ ಗುಂಡಿ ಹಾಗೂ ಕಸದ ಪಾಯಿಂಟ್ಗಳ ಪರಿಶೀಲನೆ ಮಾಡಿದರು. ಮೊದಲು ವಿಜಯನಗರ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಇನ್ನೂ ಮುಚ್ಚದ ರಸ್ತೆ ಗುಂಡಿ ಸುತ್ತಲೂ ವೈಟ್ ಪೇಂಟ್ನಿಂದ ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಪೇಂಟ್ ಸ್ಪ್ರೇ ಮೂಲಕ ಗುಂಡಿ ಮೇಲೆ ಬರೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಭಿತ್ತಿ ಪತ್ರಗಳನ್ನ ಹಿಡ್ಕೊಂಡು ಅಭಿಯಾನ ನಡೆಸಿದ್ರು. ಇದು ಗುಂಡಿಗಳ ಸರ್ಕಾರ. ಕಳೆದ 2 ವರ್ಷದಲ್ಲಿ ಬೆಂಗಳೂರಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡದೆ, ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡದೆ, ಈಗ ಏಕಾಏಕಿ ಗುಂಡಿಗಳನ್ನ ಮುಚ್ತೀನಿ ಅಂತ ಹೇಳಿ ಸುಮಾರು 1800 ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ? ಇವರು ಮುಚ್ಚಿರೋ ಗುಂಡಿಗಳೆಲ್ಲ ತೆರೆದುಕೊಂಡಿದೆ. ಕಾಂಟ್ರಾಕ್ಟರ್ಗಳು ಕಳಪೆ ಕಾಮಗಾರಿಯನ್ನ ಮಾಡಿ ಇವತ್ತು ಅದು ಕೂಡ ಹಾಳಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಗುಂಡಿಗಳ ಸರ್ಕಾರ ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ. ಗುಂಡಿ ಮುಚ್ಚಕ್ಕೂ ಹಣ ಇಲ್ಲ. ಇನ್ನು ಗೋವಿಂದರಾಜನಗರ ಕ್ಷೇತ್ರದ 12ನೇ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿ ಇದ್ದು ಬಹಳ ದಿನಗಳಿಂದ ತೆಗೆದಿರಲಿಲ್ಲ. ವಿಲೇವಾರಿ ಮಾಡದೆ ರಸ್ತೆ ಫುಟ್ಪಾತ್ನಲ್ಲೇ ಕಸ ಚೆಲ್ಲಾಪಿಲ್ಲಿಯಾಗಿತ್ತು. ಈ ಕಸದ ಸ್ಥಳಕ್ಕೆ ಭೇಟಿ ಕೊಟ್ಟ ಬಿಜೆಪಿ ನಾಯಕರು ಭಿತ್ತಿ ಪತ್ರಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಬಹಳ ದಿನಗಳಿಂದ ಕಸ ವಿಲೇವಾರಿ ಮಾಡಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಈ ರೋಡ್ನ ಫುಲ್ ಕಸ ಥರ ಯೂಸ್ ಮಾಡ್ತಾರೆ. ನಾನು BBMPಗೆ ಕಂಪ್ಲೇಂಟ್ ಮಾಡಿದ್ದೀನಿ, ಫೋಟೋ ಕಳಿಸಿದ್ದೀನಿ. ಬರ್ತಾರೆ, ಒಂದ್ಸತಿ ಕ್ಲೀನ್ ಮಾಡ್ತಾರೆ, ಅದೇ ನ್ಯೂಸೆನ್ಸ್ ಆಗುತ್ತೆ. ಫಸ್ಟು ಗೌರ್ಮೆಂಟ್ ಇಲ್ಲಿ ಫೈನ್ ಹಾಕಬೇಕು, ಇಲ್ಲಾಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಬೇಕು. ಪ್ಲಸ್ ಈ ಲಾಸ್ಟ್ 4-5 ಇಯರ್ಸಿಂದ ಈ ರೋಡಲ್ಲಿ ಎಲ್ಲ ಕಸ ಗಾಡಿಗಳು ನಿಂತಿರುತ್ತೆ. ಆ ಡ್ರೈನೇಜ್ ವಾಟರ್ ಎಲ್ಲ ಇಲ್ಲೇ ಲೀಕ್ ಆಗುತ್ತೆ. ಫುಲ್ ರೆಸಿಡೆನ್ಷಿಯಲ್ ಏರಿಯಲ್ಲಿ ಸ್ಮೆಲ್ಲು ತುಂಬಾ ಜಾಸ್ತಿ ಗಲೀಜಿದೆ. ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಹೀಗೆ ಇದೆ ಸರ್. ಗೋವಿಂದರಾಜನಗರ ಕ್ಷೇತ್ರದಲ್ಲೇ ಬಿಜೆಪಿ ನಾಯಕರು ಮತ್ತೊಂದು ಬೃಹತ್ ರಸ್ತೆ ಗುಂಡಿಗೆ ಬಣ್ಣ ಬಳಿದು ಪ್ರೊಟೆಸ್ಟ್ ನಡೆಸಿದ್ರು. ಇನ್ನೊಂದು ಕಡೆ ಅಪೂರ್ಣ ಒಳಚರಂಡಿ ಮತ್ತು ರಸ್ತೆ ಕಾಮಗಾರಿ ಸ್ಥಳಕ್ಕೂ ಭೇಟಿ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಕುಂಟೂತ ಸಾಗ್ತಾ ಇರುವ ಕಾಮಗಾರಿಯ ಮೋರಿ ಮೇಲೆ ಪ್ಲೆಕಾರ್ಡ್ಗಳನ್ನ ಹಿಡ್ಕೊಂಡು ಕೂತು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಈ 30 ತಿಂಗಳ ಕಾಲದಲ್ಲಿ ರಸ್ತೆಗಳ ಗುಂಡಿಯನ್ನು ಮುಚ್ಚಲಿಕ್ಕೆ ವಿಫಲರಾಗಿದ್ದಾರೆ. ಕಸವನ್ನ ವಿಲೇವಾರಿ ಮಾಡೋದಲ್ಲೇ ನಗರವನ್ನು ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ವಿಫಲರಾಗಿದ್ದಾರೆ. ಹಣ ಮಾತ್ರ ಸುಲಿಗೆ ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರೋದೇ ಅವ್ರ ಸಾಧನೆ ಆಗಿದೆ. ರಸ್ತೆ ಗುಂಡಿಗಳಿಗೆ ಬಿಜೆಪಿ ಸರ್ಕಾರವೇ ಪಿತಾಮಹ. ಬಿಜೆಪಿ ರಸ್ತೆ ಗುಂಡಿ ಅಭಿಯಾನಕ್ಕೆ ಡಿಕೆ ಟಾಂಗ್. ಇನ್ನು ಬೆಂಗಳೂರಿನಲ್ಲಿರುವ ಕಸ ರಸ್ತೆ ಗುಂಡಿ ವಿರುದ್ಧ ಬಿಜೆಪಿ ಗುಂಡಿ ಚಳುವಳಿ ಮಾಡ್ತಾ ಇರೋದಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ರಸ್ತೆ ಗುಂಡಿಗಳಿಗೆ ಬಿಜೆಪಿ ಸರ್ಕಾರವೇ ಪಿತಾಮಹ. ಅವರ ಕ್ಷೇತ್ರಗಳಿಗೆಲ್ಲ ದುಡ್ಡು ಕೊಟ್ಟಿದೀವಲ್ಲ, ಗುಂಡಿ ಮುಚ್ಲಿ ಅಂತ ಟಾಂಗ್ ಕೊಟ್ರು. ಅಶೋಕ್ ಅವ್ರ ಗೌರ್ಮೆಂಟ್ 20,000 ಗುಂಡಿ ಇತ್ತು ಅಂದ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರು ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಚ್ಚಲಿ ಅವರು. ಗುಂಡಿಗೆ ಯಾರಪ್ಪ ಪಿತಾಮಹ ಅಂದ್ರೆ ಅವ್ರ ಸರ್ಕಾರ. ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ನವೆಂಬರ್ 10ಕ್ಕೆ ರಸ್ತೆ ಗುಂಡಿ ಮುಚ್ಚಲು ಗಡುವು. ವಯಾಲಿ ಕಾವಲ್ನಲ್ಲಿ ಬಾಯ್ತರದ ರಸ್ತೆ ಗುಂಡಿ. ಬೆಂಗಳೂರು ನಗರದಲ್ಲಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಇನ್ನು 48 ಗಂಟೆಗಳು ಬಾಕಿ ಇದೆ. ಡೆಡ್ಲೈನ್ ಸಮೀಪಿಸ್ತಾ ಇದ್ದ ಹಾಗೆ ಮತ್ತೆ ಹೊಸ ಗುಂಡಿಗಳು ಸೃಷ್ಟಿಯಾಗ್ತಿದೆ. ವಯಾಲಿ ಕಾವಲ್ ಮುಖ್ಯ ರಸ್ತೆಯಲ್ಲಿ ರಸ್ತೆ ಕುಸಿದು ಬೃಹತ್ ಗುಂಡಿ ನಿರ್ಮಾಣ ಆಗಿದೆ. ಬ್ಯಾರಿಕೇಡ್ ಇಟ್ಟು ಸವಾರರಿಗೆ ಎಚ್ಚರಿಸುವ ಕೆಲಸ ಆಗಿದೆ. ನಗರದಲ್ಲಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಇನ್ನೂ 48 ಗಂಟೆಗಳು ಮಾತ್ರ GBA ಕೊಟ್ಟಂತಹ ಡೆಡ್ಲೈನ್ಗೆ ಬಾಕಿ ಇದೆ. ಇದು ವೈಯಾಲಿ ಕಾವಲ್ನ ಪ್ರಮುಖ ರಸ್ತೆ. ಸೊ ಈ ರಸ್ತೆಯಲ್ಲಿ ಇದೀಗ ಬೃಹತ್ ಗುಂಡಿ ನಿರ್ಮಾಣ ಆಗಿದೆ. ರಸ್ತೆ ಒಂದು ಭಾಗದಲ್ಲಿ ಕುಸಿತ ಆಗಿದೆ. ಸೊ ಅದು ದೊಡ್ಡ ಗುಂಡಿಯಾಗಿ ಈಗ ಪರಿವರ್ತನೆಯಾಗಿದೆ. ಒಂದು ಕಂದಕದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಒಳಗೆ ತುಂಬ ಆಳವಾಗಿದೆ. ಸೊ ರಾತ್ರಿ ಈ ಒಂದು ಗುಂಡಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಇದು ಡೇಂಜರಸ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳೀಯ ಪೊಲೀಸರು ಇಲ್ಲಿ ಪೋಲ್ಗಳನ್ನು ಮತ್ತು ಬ್ಯಾರಿಕೇಡ್ಗಳನ್ನು ಕೂಡ ಈ ಒಂದು ಕುಸಿದಿರುವಂತಹ ರಸ್ತೆ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಸೊ ಈ ಒಂದು ರಸ್ತೆ ಕುಸಿಯೋದಕ್ಕೆ ಪ್ರಮುಖ ಕಾರಣ ಇಲ್ಲಿ ಖಾಸಗಿ ಕಂಪನಿಯ ಒಂದಿಷ್ಟು ಕೇಬಲ್ಗಳನ್ನು, ಅಂಡರ್ಗ್ರೌಂಡ್ ಕೇಬಲ್ಗಳನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಭೂಗತ ಕೇಬಲ್ಗಳ ಅಳವಡಿಕೆಯಿಂದಾಗಿ ರಸ್ತೆ ಕೂಡ ಹಂತ ಹಂತವಾಗಿ ಕುಸಿತಾ ಇದೆ. GBA ನಾನಾ ಪ್ರಯತ್ನವನ್ನ ಮಾಡ್ತಾ ಇದೆ.
ಇನ್ನೂ 16,000 ಗುಂಡಿಗಳು ಬಾಕಿ ಇದ್ದಾವೆ ಮುಚ್ಚುವಂಥದ್ದು. ಆ ಗುಂಡಿಗಳನ್ನು ಮುಚ್ಚೋದಕ್ಕೆ ಕೇವಲ 48 ಗಂಟೆಗಳು ಮಾತ್ರ ಬಾಕಿ ಇದೆ. ಅಷ್ಟರ ಒಳಗಾಗಿ ಮತ್ತೆ ಹೊಸ ಗುಂಡಿಗಳು ನಿರ್ಮಾಣ ಆಗ್ತಾ ಇರೋದು GBAಗೆ ಒಂದು ಹೊಸ ತಲೆನೋವು ಕೂಡ ಶುರುವಾಗಿದೆ. ಇನ್ನು ಬೆಂಗಳೂರಿನ ಅತಿ ಹೆಚ್ಚು ಹಾಳಾಗಿರುವಂತಹ ಹಾಗೂ ಅಧ್ವಾನದ ರಸ್ತೆಗಳಿರೋದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಪಣತ್ತೂರಿನಲ್ಲಿ 1-2 ತಿಂಗಳಿಂದ ನಿಧಾನಗತಿಯ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಆಫೀಸ್ ಕ್ಯಾಬ್, ಸ್ವಂತ ಕಾರುಗಳಿದ್ರೂ ಕಚೇರಿಗೆ ಹೋಗೋಕ್ಕಾಗ್ತಿಲ್ಲ. ನಡ್ಕೊಂಡೇ ಕಚೇರಿಗೆ ಹೋಗ್ತಾ ಇದ್ದಾರೆ. ಈ ರಸ್ತೆಯ ವಿಳಂಬ ಕಾಮಗಾರಿಗೆ ಸ್ಥಳೀಯರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಂಬಾ ಕಷ್ಟ ಆಗ್ತಾ ಇದೆ. ಗಾಡಿಗಳು ಓಡಿಸೋದಕ್ಕೂ ಆಗ್ತಾ ಇಲ್ಲ, ಓಡಾಡೋಕ್ಕೂ ಆಗ್ತಾ ಇಲ್ಲ. ಜನ ಓಡಾಡೋಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಟೂ ವೀಲರ್ಗೂ ಅಷ್ಟೇ, ಆಟೋಗೂ ಅಷ್ಟೇ, ಬಸ್ಸು ಯಾವ ವೆಹಿಕಲ್ ಬರೋಕೆ ಆಗ್ತಾ ಇಲ್ಲ ಇಲ್ಲಿ. ಮಕ್ಕಳು ಸ್ಕೂಲ್ ಮಕ್ಕಳು ಹೋಗ್ತಾರೆ ಬರ್ತಾರೆ, ಅವ್ರಿಗೂ ತುಂಬಾ ಹಿಂಸೆ ಆಗ್ತಾ ಇದೆ. ಟೈಮ್ ಸರಿಯಾಗಿ ಸ್ಕೂಲ್ಗೂ ಹೋಗೋಕ್ಕಾಗ್ತಾ ಇಲ್ಲ ಮಕ್ಕಳು. ಆ ಥರ ತೊಂದರೆ ಆಗ್ತಾ ಇದೆ ಸರ್. ಒಟ್ನಲ್ಲಿ ಬೆಂಗಳೂರಿನಲ್ಲಿ ತೀರದ ರಸ್ತೆ ಗುಂಡಿ, ಕಸದ ಸಮಸ್ಯೆ ವಿರುದ್ಧ ಬಿಜೆಪಿ ನಾಯಕರು ಚಳವಳಿ ಆರಂಭಿಸಿದ್ದು, ಈ ಮೂಲಕ ಸರ್ಕಾರ ಮತ್ತು GBAಗೆ ಮುಜುಗರ ತರೋದು ಬಿಜೆಪಿ ನಾಯಕರ ಉದ್ದೇಶ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.